ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್ HK ಹುದ್ದೆಗಳು ಏನಿದ್ದವಲ್ಲ 1/9/2024 ನೀವು ಎಕ್ಸಾಮ್ ಬರ್ತೀರಿ. ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ಕೀ ಆನ್ಸರ್ನ ಬಿಟ್ಟಿದ್ರು. ಆ ಕೀ ಆನ್ಸರ್ಗಳಲ್ಲಿ ಸಾಕಷ್ಟು ಗೊಂದಲಗುಂಟು ಅಥವಾ ಕ್ವಶನ್ಗಳಿಗೆ ಆನ್ಸರ್ಗಳು ತಪ್ಪಾಗಿದ್ದು, ಅದಕ್ಕಾಗಿ BMTC ಅಥವಾ KE ಅಂತಂದ್ರೆ ನಿನ್ನೆ ತಾನೇ ಅಫಿಷಿಯಲ್ ಆಗಿ ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ರು. ಈ ಫೈನಲ್ ಕೀ ಆನ್ಸರಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿತ್ತು. ಆ ಗ್ರೇಸ್ ಮಾರ್ಕ್ಸನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗಿತ್ತು. ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರ ಈಗ ನೀಡ್ತೀವಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕ್ವಶನ್ ಹಾಕಿದ್ರಿ ಅಂದ್ರೆ ಕಮೆಂಟ್ ಮಾಡಿದ್ರಿ ಏನಪ್ಪ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಯಾರಿಗೆ ಕೊಡ್ತಾರೆ, ಯಾವ್ದಾರು ಆಪ್ಷನ್ ಹಾಕಿದ್ರೆ ಕೊಡ್ತಾರೆ ಅಥವಾ ಆಪ್ಷನ್ ಹಾಕದೇ ಇದ್ರು ಕೊಡ್ತಾರೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ. ಸ್ನೇಹಿತರೆ, ಗ್ರೇಸ್ ಮಾರ್ಕ್ಸನ್ನು ಏನಿದೆ ಅಲ್ಲ ಈಗ ಈ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ. ಯಾವ ಗ್ರೇಸ್ ಮಾರ್ಕ್ಸ್ ಅಪ್ಪ ಅಂದರೆ ಈಗ BMTC ಅಲ್ಲಿ ಗ್ರೇಸ್ ಮಾರ್ಕ್ಸ್ ಏನು ಬಂದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಬರ್ತಾವಪ್ಪ ಅಂದ್ರೆ ಆಪ್ಷನ್ಗಳಲ್ಲಿ ಏನಿರ್ತಾವೆ ಅಂದ್ರೆ A ಮತ್ತು B ಎರಡೂ ಸರಿಯಾಗಿರ್ತಾವೆ. ಆಗ ನೀವು C ಹಾಕಿದ್ರಂದ್ರೆ ಅಥವಾ ನೀವು D ಹಾಕಿದ್ರಂದ್ರೆ ಅದು ಸರಿಯಾದ ಉತ್ತರ A ಅಥವಾ B ಆಗಿತ್ತು. ನೀವು ಸರಿಯಾದ ಉತ್ತರ A B ಎರಡರಲ್ಲಿ ಒಂದು ಹಾಕಿದ್ರೆ ಆಗ ಮಾತ್ರ ಸರಿಯಾದ ಉತ್ತರ ಅಥವಾ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಕೆಲವೊಮ್ಮೆ ನೀವು C D ಹಾಕಿದರೆ ಆವಾಗ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಡಲ್ಲ. ಅಂದ್ರೆ ಅವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಆಪ್ಷನ್ಗಳು ಉತ್ತರ ಕರೆಕ್ಟ್ ಆಗಿದ್ದು ಅಂದ್ರೆ ಆಗ ಗ್ರೇಸ್ ಮಾರ್ಕ್ಸ್ ನೀವು ಆಪ್ಷನ್ ಒಳಗೆ ಕರೆಕ್ಟ್ ಏನು ಉತ್ತರ ಇರ್ತಾರೆ ಎರಡರಲ್ಲಿ ಒಂದು ಹಾಕಿದಾಗ ಮಾತ್ರ ಗ್ರೇಸ್ ಮಾರ್ಕ್ಸ್ ಬರ್ತಿರ್ತದೆ. ಕೆಲವೊಮ್ಮೆ ಯಾವ ರೀತಿ ಇರ್ತದೆ, ಕೊಟ್ಟಿರೋ ಕ್ವಶನ್ಗಳೇ ಬೇರೆ ಇರ್ತದೆ, ಅಲ್ಲಿರುವ ಆಪ್ಷನ್ಗಳು ಬೇರೆ ಇರ್ತದೆ. ಅಂದಾಗ ಗ್ರೇಸ್ ಮಾರ್ಕ್ಸ್ ಅದು ಏನು ಬರುತ್ತಲ್ಲ ಒಟ್ಟರಿಗೂ ಕೂಡ ಬರ್ತದೆ. ಈಗ BMTC ಕಂಡಕ್ಟರ್ ಹುದ್ದೆಗಳಲ್ಲಿ ಬಂದಿದ್ದ ಗ್ರೇಸ್ ಮಾರ್ಕ್ಸು ಕೂಡ ಇದೇ ಆಗಿರ್ತದೆ. ಈ ಗ್ರೇಸ್ ಮಾರ್ಕ್ಸ್ ಬಂದು ಪ್ರತಿಯೊಬ್ಬರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಇದಕ್ಕೆ ಯಾವುದೇ ರೀತಿಯ ಡೌಟ್ ಬೇಡ, ಪ್ರತಿಯೊಬ್ಬರು ಕೂಡ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಹಾಗಿದ್ದರೆ ಇನ್ನೂ ಎರಡು ಕ್ವಶನ್ದು ಕೀ ಆನ್ಸರ್ಗಳಲ್ಲಿ ಬದಲಾವಣೆಗಳು ಉಂಟಾಗಿವೆ. ಅಂದ್ರೆ A ಸೀರೀಸ್ 45ನೇ ಪ್ರಶ್ನೆ ಏನಿದೆ ಅಲ್ಲ, ಆಪ್ಷನ್ 4 ಅಂತ ಮೊದಲಿಗೆ ಕೀ ಆನ್ಸರಲ್ಲಿ ಕೊಟ್ಟಿದ್ರು. ಅದರ ಸಾಕಷ್ಟು ಅಭ್ಯರ್ಥಿ ಆಕ್ಷೇಪಣೆ ಹಾಕಿದ ಮೇಲೆ ಆಪ್ಷನ್ A ಸರಿಯಾದ ಉತ್ತರ ಆಗಿರ್ತದೆ. ಅದಕ್ಕಾಗಿ ಈಗ ಯಾರ್ಯಾರೆಲ್ಲ ಆಪ್ಷನ್ A ಅನ್ನು ಹಾಕಿದ್ರೆ ಅಂದ್ರೆ 4 ಪುರುಷಗಳು ಅಂತಕ್ಕೆ ಅದು ಸರಿಯಾದ ಉತ್ತರ ಇರ್ತದೆ. ಅದು ಯಾರ್ಯಾರೆಲ್ಲ ಹಾಕಿದ್ರೆ ಅದು ಈಗ ಸರಿಯಾಗುತ್ತದೆ. ಆಪ್ಷನ್ D ಅನ್ನು ಏನು ಹಾಕಿದ್ರೆ ಅವ್ರದ್ದು ಪ್ರತಿಯೊಬ್ಬರದ್ದು ಕೂಡ ತಪ್ಪಾಗಿರ್ತದೆ. ಈ ರೀತಿ ನಿಮ್ಮದು ಗ್ರೇಸ್ ಮಾರ್ಕ್ಸ್ಗಳು ಇರ್ತಾವೆ. ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಯಾಕಂತ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಆಲ್ರೆಡಿ ಈಗ ಒಮ್ಮೆ ಹೇಳಿದ್ವಿ, ಯಾರು ನೋಡಿಲ್ಲ ಅನಿಸುತ್ತೆ. ಅದಕ್ಕಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ. ಪ್ರತಿಯೊಂದು ಹುದ್ದೆಗೆ ಯಾವುದೇ ರೀತಿ ಹುದ್ದೆ ಇರಲಿ ಪ್ರತಿಯೊಂದರದ್ದು ಆ ಹುದ್ದೆಗೆ ನೀವು ಅಭ್ಯರ್ಥಿಗಳು ಡ್ಯೂಟಿಗೆ ಜಾಯ್ನ್ ಆಗೋರ್ಗದು ಪ್ರತಿಯೊಂದು ಡೀಟೇಲ್ಸನ್ನು ಹಾಕ್ತಾ ಇರ್ತೀವಿ. ಅದಕ್ಕಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಈ ಗ್ರೇಸ್ ಮಾರ್ಕ್ಸ್ ಬಂದು ಪ್ರತಿಯೊಬ್ಬರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಈಗ ಯಾರೆಲ್ಲ 50 ಆಗಿದ್ದು ನಿಮ್ಮ ಅಂಕ 51 ಆಗ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.